ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ರಾಯರನ್ನ ಯಾವಾಗಿಂದ ಪೂಜಿಸ್ತಾ ಇದ್ದೀನಿ, ರಾಯರನ್ನ ಪೂಜಿಸಿದ ಮೇಲೆ ನನ್ನ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಪೂಜಿಸೋ ಮುಂಚೆ ನನ್ನ ಲೈಫ್ ಹೆಂಗಿತ್ತು, ನಾನು ಎಷ್ಟು ಕಷ್ಟಗಳನ್ನ ಪಡ್ತಾ ಇದ್ದೆ, ಕಷ್ಟ ಇದೆ ಸಂಪೂರ್ಣವಾಗಿ ದೂರ ಆಗಿದೆ ಅಂತ ನಾನು ಹೇಳಲ್ಲ, ಆದರೆ ಫಸ್ಟು ನನಗೆ ಧೈರ್ಯ ಅನ್ನೋದೇ ಇರಲಿಲ್ಲ. ಈ ಕಷ್ಟಗಳಿಂದ ನಾನು ಈಚೆಗೆ ಬರ್ತೀನಾ ಇಲ್ವಾ ಅಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಯಾಕೆ ನಾನು ರಾಯರನ್ನ ಪೂಜಿಸ್ತಾ ಇದ್ದೀನಿ, ಯಾವಾಗಿಂದ ನಾನು ಪೂಜಿಸ್ತಾ ಇದ್ದೀನಿ, ಈ ರಾಯರನ್ನ ಪೂಜಿಸ್ಬೇಕಂತ ನನ್ನ ಮನಸ್ಸಲ್ಲಿ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾಕೆ ನೀವು ಕೂಡ ಇದನ್ನು ತಿಳ್ಕೊಬೇಕಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಥರನೇ ಕಷ್ಟ ನಿಮ್ಮ ಜೀವನದಲ್ಲೂ ಕೂಡ ಇರಬಹುದು, ಖಂಡಿತ ಇರುತ್ತೆ. ಯಾಕಂತ ಅಂದರೆ ತುಂಬ ವರ್ಷಗಳಿಂದ ನಾವು ದೇವರನ್ನ ಪೂಜಿಸ್ತಾ ಇದ್ದೀವಿ, ಒಳ್ಳೇದಾಗ್ತಾ ಇಲ್ಲ, ನಮ್ಮ ಕಷ್ಟಗಳಿಂದ ನಮಗೆ ಈಚೆಗೆ ಬರೋಕ್ಕಾಗ್ತಾ ಇಲ್ಲ, ದಾರಿನೇ ಗೊತ್ತಾಗ್ತಾ ಇಲ್ಲ ಅಂತ ಒದ್ದಾಡ್ತಿರ್ತೀರ ಎಷ್ಟೋ ಜನ. ಅದಕ್ಕೋಸ್ಕರನೇ ನಾನು ನನ್ನ ಲೈಫಲ್ಲಿ ರಾಯರನ್ನ ಯಾವಾಗಿಂದ ಪೂಜಿಸೋಕೆ ಶುರು ಮಾಡಿದೆ, ರಾಯರನ್ನ ನಂಬಿದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಮೊದಲು ನಾನು, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಹಣೆಗೆ ಬೊಟ್ಟು ಕೂಡ ಇಡ್ತಾ ಇರಲಿಲ್ಲ, ನಿಜವಾಗ್ಲೂ ಕೂಡ ಇಡ್ತಾ ಇರಲಿಲ್ಲ. ನಮ್ಮಮ್ಮ ಯಾವಾಗಲೂ ಕೂಡ ಬೈದು ಹಣೆಗೆ ಬೊಟ್ಟಿಟ್ರೆ ನಾನು ಕನ್ನಡಿ ಮುಂದೆ ಹೋಗಿ ಮತ್ತೆ ಅದನ್ನು ಒರೆಸ್ಕೊಂಡ್ಬಿಡ್ತಾ ಇದ್ದೆ, ಅಂದರೆ ಅಳಗಿಸ್ಬಿಡ್ತಾ ಇದ್ದೆ, ಅದನ್ನು ಇರೋ ಕೊಡ್ತಾ ಇರಲಿಲ್ಲ. ಅಮ್ಮ ಹೇಳೋಳು, ದೇವ್ರನ್ನ ನಂಬಬೇಕು, ದೇವ್ರನ್ನ ನಂಬಿದರೆ ವಿದ್ಯೆ ಬುದ್ಧಿ ಕೊಡ್ತಾರೆ, ಚೆನ್ನಾಗಿರುತ್ತೆ ನಿನ್ನ ಜೀವನ ಅಂತ ಹೇಳ್ತಾ ಇದ್ರು. ಅವರು ಹೇಳಿದಾಗ ಹ್ಞೂ ಅಂತ ಇದ್ದೆ, ಮತ್ತೆ ಕನ್ನಡಿ ಹತ್ರ ಬಂದು ನಾನು ಕುಂಕುಮ ಕೂಡ ಒರೆಸ್ಕೊಂಡ್ಬಿಡ್ತಾ ಇದ್ದೆ. ಒಂದು ಟೈಮಲ್ಲಿ ನಾನು ಹಂಗೆ ಇದ್ದಿದ್ದು, ದೇವ್ರ ಮೇಲೆ ನಂಬಿಕೆ ಇತ್ತು, ಅಂದರೆ ಆಳವಾಗಿರಲಿಲ್ಲ. ಎಲ್ಲರೂ ಕೈ ಮುಗಿತಾರ ನಾನು ಮುಗಿಯೋದು, ಎಲ್ಲರೂ ತಪ್ಪಾಯ್ತು ಅಂತಾರ ನಾನು ತಪ್ಪಾಯ್ತು ಅನ್ನೋದು, ಅಂದರೆ ಬೇರೆಯವರು ಮಾಡ್ತಾ ಇದ್ದಾರಂತ ಮಾಡೋದು, ಮನಸಾರೆ ನಾನು ಯಾವಾಗಲೂ ಕೂಡ ಮಾಡ್ತಾ ಇರಲಿಲ್ಲ. ಮೊದಲು ಹಿಂಗೆ ಇತ್ತು ನನ್ನ ಜೀವನ ಅಂತಲ್ಲ, ತುಂಬ ಜನಗಳ ಜೀವನ ಹಿಂಗಿರುತ್ತೆ. ಯಾಕಂದರೆ ಅದೊಂದು ಸಮಯ, ದೇವರೇ ನಮ್ಮನ್ನು ಕರೆಸ್ಕೊತಾರೆ, ನೀನು ಇವಾಗ ನನ್ನ ನಂಬ್ತಾ ಇಲ್ವಲ್ಲ, ನಂಬುವಂಥ ಸಮಯ ಬರುತ್ತೆ ಅಂತ ದೇವರೇ ಹೇಳ್ತಾರೆ. ಹಾಗೆ ಒಂದು ಸಮಯದಲ್ಲಿ ನಾನು ಹಂಗಿದ್ದಾಗ ಬರ್ತಾ ಬರ್ತಾ ದೇವ್ರ ಮೇಲೆ, ಅದೇ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಂತಾರಲ್ಲ, ಆ ರೀತಿ ದೇವ್ರನ್ನ ನಂಬಲೇಬೇಕಾದಂಥ ಪರಿಸ್ಥಿತಿ ಬಂತು. ದೇವರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಮೂಡೋಕೆ ಶುರುವಾಯಿತು. ಆವಾಗ ನಾನು ಮೊದಲನೇದಾಗಿ ಪೂಜಿಸೋಕೆ ಶುರು ಮಾಡಿದ್ದು ನಮ್ಮ ಮನೆ ದೇವ್ರ ಗಂಗಮ್ಮನೇ, ಆಯಿತಾ. ನಮ್ಮ ಮನೆ ದೇವ್ರ ಗಂಗಮ್ಮ ಇವತ್ತು ನನಗೆ ರಾಯರನ್ನ ಪೂಜಿಸುವಂಥ ಅವಕಾಶ ಕೊಟ್ಟಿರೋದು ಕೂಡ ಅವರೇ. ನಮ್ಮ ಮನೆ ದೇವ್ರ ಗಂಗಮ್ಮ ವಿಘ್ನ ವಿನಾಶಕರು, ನನ್ನ ಆರಾಧ್ಯ ದೇವರು ಆಂಜನೇಯ ಸ್ವಾಮಿ. ಇವರೆಲ್ಲರೂ ಸೇರಿ ನನಗೆ ರಾಯರಂಥ ಪುಣ್ಯಾತ್ಮರನ್ನು ಪೂಜಿಸುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನಾನು ಮೊದಲು ಆಂಜನೇಯ ಸ್ವಾಮಿನ ತುಂಬಾ ಇಷ್ಟಪಡ್ತೀನಿ, ಈಗಲೂ ಕೂಡ ತುಂಬ ಇಷ್ಟಪಡ್ತೀನಿ, ಅವ್ರನ್ನೂ ಕೂಡ ಪೂಜಿಸ್ತೀನಿ ನಾನು. ಯಾಕಂದರೆ ನನ್ನ ಜೀವನದಲ್ಲಿ ಎಲ್ಲವೂ ಕಳೆದೋಯ್ತು, ಇನ್ನು ನನ್ನ ಜೊತೆಗೆ ಯಾರೂ ಇಲ್ಲ, ಒಂದು ಬೆಟ್ಟದಷ್ಟು ಒಂದಿಷ್ಟು ಕಷ್ಟಗಳು ಸಂಕಷ್ಟಗಳು ಎದುರಿಗೆ ಬಂದಾಗ ಅದರಿಂದ ಹೆಂಗೆ ನಾನು ಈಚೆಗೆ ಬರಬೇಕು, ಒಬ್ಬನೇ ಇದ್ದೀನಿ, ಹೆಂಗೆ ಎದುರಿಸ್ಬೇಕು ಇವೆಲ್ಲ ಅಂತ ನನಗೆ ಗೊತ್ತಿಲ್ಲದೆ ಇರೋ ಸಮಯದಲ್ಲಿ ನನಗೆ ಜೊತೆಗೆ ನಿಂತಿರೋದು ಆಂಜನೇಯ ಸ್ವಾಮಿ, ವಿನಾಯಕರು ಮತ್ತು ನಮ್ಮ ಮನೆ ದೇವರು ಗಂಗಮ್ಮ ದೇವರು. ಇದೆಲ್ಲವೂ ಕೂಡ ನಾನು ಯಾವಾಗ ಪೂಜಿಸೋಕೆ ಶುರು ಮಾಡಿದೆ ಅಂತ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಅಂತ ಹೇಳೋಕೆ ಇಷ್ಟಪಡ್ತೀನಿ, ಅಂದರೆ ನಮ್ಮ ದೊಡ್ಡಪ್ಪ ಅವರು ಪೂಜೆನ ಮಾಡ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ಪೂಜೆ ಸೇವೆನ ಮಾಡ್ತಾಯಿದ್ರು, ಎಲ್ಲರ ಜೊತೆಗೂ ಕೂಡ ಅಷ್ಟೇ ಖುಷಿಯಿಂದ ಇರ್ತಾಯಿದ್ರು. ಅಂದರೆ ಅವರು ಯಾವ ರೀತಿ ಅಂತ ಅಂದರೆ, ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಖುಷಿ ಇದೆ. ಯಾಕೆ ಈ ಒಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವರು ಉಪವಾಸ ಇದ್ದರೂ ಕೂಡ ಅವ್ರ ಜೊತೆಗಿದ್ದವ್ರು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಒಂದು ಸಂಸಾರಕ್ಕೋಸ್ಕರ ತುಂಬಾ ದುಡಿತಾರಲ್ವ, ತುಂಬಾ ಶ್ರಮ ಪಡುವಂಥ ಜೀವಿಗಳಿರುತ್ತಲ್ವ, ತಂದೆ ಮಕ್ಕಳಿಗೋಸ್ಕರ, ಮುಖ್ಯವಾಗಿ ಮಗಳಿಗೋಸ್ಕರ ತುಂಬಾ ಕಷ್ಟವನ್ನು ಪಟ್ಟಂಥ ಒಂದು ಜೀವ ನಮ್ಮ ದೊಡ್ಡಪ್ಪ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅವ್ರನ್ನ ಯಾವತ್ತೂ ಕೂಡ ನಾನು ಅಪ್ಪ ಅಂತಲೇ ಹೇಳ್ತೀನಿ. ಅವ್ರು ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರು ಮಾಡಿದಂಥ ಪೂಜೆ ಸೇವೆಗಳೇನಿದೆ ಅಲ್ವಾ, ಅವರು ತುಂಬ ಚೆನ್ನಾಗಿ ಪೂಜೆ ಸೇವೆನ ಮಾಡ್ತಾಯಿದ್ರು. 4 ಗಂಟೆಗೆ ಎದ್ದೆಲ್ಲ ಪೂಜೆನ ಮಾಡೋದು, ಅವರು ಬನ್ನಿ ಮಾಕಾಳಮ್ಮನಿಗೆ, ನಮ್ಮ ಮನೆ ದೇವರು ಗಂಗಮ್ಮ ದೇವಿಗೆ ತುಂಬ ಚೆನ್ನಾಗಿ ಪೂಜೆ ಸೇವೆನ ಮಾಡ್ತಾಯಿದ್ರು. ಆದರೆ ಸದ್ಯಕ್ಕೆ ಅವ್ರು ನಮ್ಮ ಜೊತೆಗಿಲ್ಲ, ಆಯಿತಾ. ಅವ್ರು ನಮ್ಮ ಜೊತೆಗಿಲ್ಲ, ಅವರು ದೇವರ ಪಾದಕ್ಕಿದ್ದಾರೆ, ಅವ್ರು ನಮ್ಮನ್ನು ಬಿಟ್ಟೆಲ್ಲೂ ಹೋಗಿಲ್ಲ, ಕಣ್ಣಿಂದ ಮರೆ ಆಗಿರ್ಬೋದು, ಆದರೆ ನಮ್ಮ ಜೊತೆಗಿದ್ದಾರೆ, ಇದಂತೂ ಸತ್ಯ. ಆದರೆ ಅವ್ರು ಮಾಡಿ ಹೋದಂಥ ಪೂಜೆ ಸೇವೆಗಳು ಇವಾಗ ನನಗೆ ಒಂದು ಪೂಜೆ ಸೇವೆನ ಮಾಡುವಂಥ ಭಾಗ್ಯವನ್ನು ದೇವ್ರು ಕೊಟ್ಟಿರೋದು. ನಮ್ಮ ಆಂಜನೇಯ ಸ್ವಾಮಿ ಆಗಿರ್ಬೋದು, ನಮ್ಮ ಮನೆ ದೇವರು ಗಂಗಮ್ಮ ದೇವಿ ಆಗಿರ್ಬೋದು, ನನಗೆ ವಿನಾಯಕರು ಆಗಿರ್ಬೋದು, ಇವರೆಲ್ಲರೂ ಸೇರಿ ನನಗೆ ರಾಯರನ್ನ ಪೂಜಿಸುವಂಥ ಒಂದು ಅವಕಾಶವನ್ನು ಕೊಟ್ಟರು. ತುಂಬ ಕಷ್ಟಪಟ್ಟಿದ್ದೀನಿ ನಿಜವಾಗ್ಲೂ. ಅಂದರೆ ಯಾರು ಪಟ್ಟೆ ಎಲ್ಲ ನಾನು ಮಾತ್ರ ಪಟ್ಟಿದ್ದೀನಿ ಅಂತ ಹೇಳ್ತಲ್ಲ, ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಈಗ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದೀನಿ, ದೇವ್ರ ಇಚ್ಛೆ, ದೇವರ ಆಶೀರ್ವಾದ, ರಾಯರ ಆಶೀರ್ವಾದ, ಮುಕ್ಕೋಟಿ ದೇವರ ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ದೇವರು ನನ್ನ ಜೊತೆಗೆ ನಿಂತಿದ್ದಾರೆ. ಜನಗಳು ನನ್ನ ಜೊತೆಗೆ ಯಾರೂ ನಿಂತಿಲ್ಲ. ಒಂದು ಜೀವವನ್ನು ನನಗೆ ಕಷ್ಟ ಸುಖದಲ್ಲೂ ಕೂಡ ಹಂಚ್ಕೊಳ್ಳೋಕ್ಕೆ, ಕಷ್ಟ ಸುಖದಲ್ಲಿ ನಾನು ಇದ್ದೀನಿ ಅಂತ ಹೇಳೋಕ್ಕೆ ಕೇಳೋಕ್ಕೆ ಒಂದು ಜೀವವನ್ನು ದೇವರು ಕೊಟ್ಟಿದ್ದಾರೆ. ಅದು ದೇವರೇ ಕೊಟ್ಟಿರೋದು. ಕೊನೆವರೆಗೂ ಕೂಡ ಅವ್ರು ನನ್ನ ಜೊತೆಗೆ ಇರ್ತಾರೆ, ಈಗಲೂ ಕೂಡ ಇದ್ದಾರೆ, ಮುಂದೆ ಕೂಡ ಇರ್ತಾರೆ, ಅವ್ರು ಯಾವಾಗಲೂ ಕೂಡ ಇರ್ತಾರೆ. ನನಗೆ ನಮ್ಮ ತಾಯಿ ಎಷ್ಟು ಮುಖ್ಯನೋ ಅವರು ಕೂಡ ಅಷ್ಟೇ ಮುಖ್ಯ.
ಆದರೆ ರಾಯರನ್ನ ನಂಬೋ ಮುಂಚೆ ನನಗೆ ಎಷ್ಟು ಕಷ್ಟಗಳಿತ್ತಂದರೆ ನಿಜವಾಗ್ಲೂ ಹೇಳ್ತೀನಿ, ರಾಯರನ್ನ ಪೂಜಿಸ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಮತ್ತು ರಾಯರ ಒಂದು ಸೇವೆಯಲ್ಲಿ ನಾವು ಮುಂದೆ ಹೋಗ್ತೀವಿ, ಈ ಥರ ವಿಡಿಯೋನು ಮಾಡ್ತೀನಿ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಈ ಸಾಲದ ಬಾಧೆಯಲ್ಲಿ ತುಂಬಾ ಒದ್ದಾಡ್ತಿದ್ವಿ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದೊಂದು ಟೈಮ್ ನಾನು ರೂಮ್ ತುಂಬ ಉರುಳಾಡಿ ಹತ್ತಿದ್ದೀನಿ, ಕಣ್ಣೀರು ಹಾಕಿದ್ದು ಕೂಡ ಉಂಟು. ಏನು ಈ ಥರ ಆಗ್ತಾಯಿದೆ ನಮ್ಮ ಮನೆ ಪರಿಸ್ಥಿತಿ, ಯಾವ ದೇವರು ನಮಗೆ ಕೈ ಹಿಡಿತಾ ಇಲ್ಲಲ್ಲ. ಆಂಜನೇಯ ಸ್ವಾಮಿ ನೀವು ನನ್ನ ಕೈ ಬಿಟ್ಬಿಟ್ರಾ, ವಿನಾಯಕರೇ ನೀವು ನನ್ನ ಕೈ ಬಿಟ್ಬಿಟ್ರಾ, ನಮ್ಮ ಮನೆ ದೇವರು ಗಂಗಮ್ಮನಿಗೂ ಕೂಡ ಹಂಗೆ, ಯಾಕಮ್ಮ ನಿನಗೂ ಕೂಡ ಬೇಡವಾಗ್ಬಿಟ್ನಾ ಅಂತ ನಿಜವಾಗ್ಲೂ ತುಂಬ ಕಣ್ಣೀರು ಆಗ್ತಾ ಇದ್ದೆ ನಾನು. ಈ ಒಂದು ವಿಷಯನ ಅಂದರೆ ಎಲ್ಲೂ ಹಂಚ್ಕೊಂಡಿಲ್ಲ, ಆದರೆ ಇವತ್ತು ಯಾಕೆ ಹಂಚ್ಕೊತಾ ಇದ್ದೀನಿ ಅಂತ ಅಂದರೆ, ನನ್ನ ಥರ ಪರಿಸ್ಥಿತಿಲಿ ನೀವು ಕೂಡ ಇರ್ತೀರ. ತುಂಬ ಒದ್ದಾಡಿದ್ದೀನಿ ನಾನು, ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ದಾರಿ ಕೂಡ ಗೊತ್ತಾಗ್ತಾ ಇಲ್ಲ. ಸಾಲದ ಬಾಧೆ ತುಂಬ ಇತ್ತು ನಮಗೆ, ಆಯಿತಾ, ಈಗಲೂ ಇದೆ, ಆದರೆ ಅಷ್ಟೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧೈರ್ಯ ಇದೆ ಈಗ. ಮೊದಲು ನನ್ನ ಜೊತೆಗೆ ಯಾರೂ ಇಲ್ಲ, ಯಾರು ನನ್ನ ಸಹಾಯಕ್ಕೆ ನಿಲ್ತಾರೆ? ನನ್ನ ಜೊತೆ ಸಹಾಯಕ್ಕೆ ನಿಂತವರು ಕೂಡ ಅಷ್ಟೊಂದು ಅವರು ಕೂಡ ಹಣಕಾಸಿನ ವಿಷಯದಲ್ಲಿ ಗಟ್ಟಿಯಾಗಿಲ್ಲ. ಪಾಪ ಅವ್ರಿಗೂ ಕೂಡ ಕಷ್ಟಗಳಿದೆ. ಏನು ಮಾಡೋದು, ಸಾಧ್ಯವಾದಷ್ಟು ಇಬ್ಬರು ಕೂಡ ನಿಭಾಯಿಸ್ತಾ ಬಂದ್ವಿ, ಆದರೂ ಕೂಡ ಆಗ್ತಾ ಇರಲಿಲ್ಲ. ನನಗೆ ಎಷ್ಟರ ಮಟ್ಟಿಗೆ ಫೀಲ್ ಆಯಿತು ಅಂತ ಅಂದರೆ, ಏನು ನಮ್ಮ ಮನೆ ಪರಿಸ್ಥಿತಿ ಈ ಥರ ಆಯಿತು, ನಾವು ಈಚೆಗೆ ಬರ್ತೀವಾ ಇಲ್ವಾ, 4 ಜನ ನೋಡಿ ನಗೋ ಥರ ಆಗ್ಬಿಡ್ತಲ್ಲ, ನಮ್ಮ ಮನೆ ಪರಿಸ್ಥಿತಿನ ನೋಡಿ 4 ಜನ ನಗೋ ಥರ ಆಗ್ಬಿಡ್ತಲ್ಲ ತಂದೆ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಅಂದಾಗ ನಿಜವಾಗ್ಲೂ ಕೂಡ ನೀವು ನಾನು ಒಂದು ದಿನ ಮಲಗಿದಾಗ ನನ್ನ ಕನಸಲ್ಲಿ ಬಂದಿದ್ದು ಸ್ವಾಮಿ ರಾಘವೇಂದ್ರ ಸ್ವಾಮೀಜಿಗಳು, ಆಯಿತಾ. ಅವತ್ತು ನೋಡಿ ರಾಯರು ಬಂದಾಗ ನಾನು ರಾಯರ ಮಠಕ್ಕೆ ತುಂಬ ವರ್ಷಗಳಾಗಿತ್ತು ಹೋಗಿದ್ದೆ. ನಾನು ರಾಯರ ಮಠಕ್ಕೆ ಹೋಗಿದ್ದೆ. ನಾನು ತುಂಬ ಭಯನೂ ಪಡ್ತೀನಿ ರಾಯರಿಗೆ, ಇದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ. ಆ ಮಂತ್ರಾಲಯಕ್ಕೆ ಹೋಗಿ ಬಂದೆ. ಅಲ್ಲಿ ನನಗೆ ಕಷ್ಟಗಳು ಯಾಕೆ ಜಾಸ್ತಿ ಬರ್ತಿತ್ತು ಅಂತ ಅಂದರೆ, ಮನೆ ದೇವರಿಗೆ ನಾನು ಹೋಗಿ ಬಂದು ಸುಮಾರು ಸ್ನೇಹಿತರೆ ಒಂದು 5 ವರ್ಷ 6 ವರ್ಷ ಮೇಲಾಗಿತ್ತು. 5-6 ವರ್ಷದ ಮೇಲಾಗಿತ್ತು ನಮ್ಮ ಮನೆ ದೇವ್ರಿಗೆ ಹೋಗಿರಲಿಲ್ಲ. ನಮ್ಮ ಮನೆ ದೇವರು ಇರುವಂಥದ್ದು ತುಂಬ ದೂರ ಇತ್ತು, ನಾನು ಹೋಗಿರಲಿಲ್ಲ. ತುಂಬ 5-6 ವರ್ಷಗಳಾಗಿತ್ತು. ಅದು ನನಗೆ ರಾಯರೇ ತಿಳಿಸ್ಕೊಟ್ರು, ನೀನು ಮನೆ ದೇವ್ರಿಗೆ ಹೋಗಿ ಬಂದಿಲ್ಲ, ನೀನು ಮಂತ್ರಾಲಯಕ್ಕೇನೋ ಬಂದಿದೆಯಾ, ನಾನು ಒಳ್ಳೇದು ಮಾಡ್ತೀನಪ್ಪ ಅಂದರೆ ಒಂದು ಸೂಚನೆ ಕೊಡ್ತಾಯಿದ್ರು ರಾಯರು, ನೀನು ಮನೆ ದೇವ್ರಿಗೆ ಹೋಗಿಲ್ಲ. ಇದೆಲ್ಲದರ ನಡುವೆ ಕೂಡ ಆಂಜನೇಯ ಸ್ವಾಮಿ ಅಷ್ಟೇ ಗಟ್ಟಿಯಾಗಿ ನಿಂತರು. ಕಣ್ಣೀರು ಹಾಕ್ಬೇಡ, ನಾನು ಇದೀನಲ್ಲ, ನಿನ್ನ ಬಿದ್ದ ಜಾಗದಲ್ಲೇ ಎತ್ತೀನಿ, ಯಾರು ಅವಮಾನ ಮಾಡಿದ್ರು ಅಲ್ಲೇ ಉತ್ತರ ಕೊಡ್ತೀನಿ ನಿನಗೆ. ವಿನಾಯಕರು ಆಂಜನೇಯ ಸ್ವಾಮಿ ಎಷ್ಟು ನನಗೆ ಗಟ್ಟಿಯಾಗಿ ಧೈರ್ಯವನ್ನು ನೀಡಿದ್ರಂತ ಅಂದರೆ, ಕಣ್ಮುಂದೆ ಇಲ್ಲ ಅನ್ನೋದು ಬಿಟ್ಟರೆ ಅವರು ನನ್ನ ಜೊತೆಗಿದ್ದಾರೆ ಅನ್ನೋವಂಥದ್ದು ನನ್ನ ಮನಸ್ಸಲ್ಲಿ ಯಾವ ಥರ ಅದೇನದು ಎನರ್ಜಿ ಉಟ್ಕೋತಾ ಇತ್ತು ಅಂದರೆ, ಅದು ನಾನು ಹೇಳೋಗೂ ಕೂಡ ಆಗಲ್ಲ. ಅಷ್ಟೊಂದು ಜೊತೆಗೆ ನಿಂತವರು ನನಗೆ ವಿನಾಯಕರು ಆಂಜನೇಯ ಸ್ವಾಮಿ. ನಮ್ಮ ಮನೆ ದೇವ್ರಿಗೂ ಕೂಡ ನಾನು ಹೋಗಿ ಬಂದ ತಕ್ಷಣ ನಾನು ಏನೋ 15 ದಿನದಲ್ಲಿ ಬದಲಾವಣೆ ಆಗ್ಬಿಡುತ್ತೇನೋ, ನನ್ನ ಕಷ್ಟ ದೂರ ಆಗ್ಬಿಡುತ್ತೇನೋ, ನಮ್ಮ ಮನೆ ಪರಿಸ್ಥಿತಿ ಸರಿ ಹೋಗ್ಬಿಡುತ್ತೇನೋ, ಇಷ್ಟೆಲ್ಲ ತುಂಬ ಕನಸಿಟ್ಕೊಂಡೆ. 15 ದಿನ 20 ದಿನ ಕಳೆದ್ರೂ ಏನೂ ವ್ಯತ್ಯಾಸ ಕಂಡು ಬರಲಿಲ್ಲ ನನಗೆ, ಆಯಿತಾ. ಮತ್ತಿಷ್ಟು ಕಷ್ಟಗಳು ಎದುರಾಗ್ತಾಯಿತ್ತು. ತುಂಬ ಕಣ್ಣೀರು ಹಾಕಿದ್ದೀವಿ ನಾವು, ತುಂಬ ಕಣ್ಣೀರು ಹಾಕಿದ್ದೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಆಗಿರ್ಬೋದು, ನಾವಾಗಿರ್ಬೋದು, ಕಷ್ಟಗಳಿಗೆ ತುಂಬ ಕಣ್ಣೀರು ಹಾಕಿದ್ದೀವಿ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಯಾವಾಗ ನಾನು ಪೂಜೆ ಹೆಂಗೆ ಮಾಡ್ತಿದ್ದೆ ಗೊತ್ತಾ ನಿಮಗೆ? ನನಗೆ ಅಂಜನಾದ್ರಿ ಬೆಟ್ಟ ಇದೆ ಅಲ್ವಾ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಮ್ಮ ಆಂಜನೇಯ ಸ್ವಾಮಿಯವರ ಜನ್ಮಸ್ಥಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಬೊಟ್ಟು ಸಿಗುತ್ತೆ ಗೊತ್ತಾ, ಕೇಸರಿ ಬೊಟ್ಟಿನೊಂದು ಚಿಕ್ಕ ಬಾಕ್ಸ್ ಸಿಗುತ್ತೆ, ಡಬ್ಬಿ ಅಂತ ಏನು ಹೇಳ್ತೀವಿ, ಅದು ಸಿಗುತ್ತೆ. ಅದನ್ನು ನನಗೆ ಯಾರೊಬ್ಬರು ತಂದು ಕೊಟ್ಟಿದ್ದು. ನಾನು ರೂಮಲ್ಲಿಟ್ಟು 2 ಊದಿನ ಕಡ್ಡಿನ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ. ಗಂಗಮ್ಮ ದೇವಿ ಹೆಸರು ತೊಗೊಂಡು, ವಿನಾಯಕರ ಹೆಸರು ತೊಗೊಂಡು, ಆಂಜನೇಯ ಸ್ವಾಮಿ ಹೆಸರನ್ನು ತೊಗೊಂಡು ಪೂಜೆ ಮಾಡ್ತಾಯಿದ್ದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹಿಂದೆ ಒಂದು ವಿಡಿಯೋ ಮಾಡಿದೆ, ಈ ವಿಡಿಯೋಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ನಿನ್ನೆ ಮೊನ್ನೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮನೆ ದೇವರು ವಿನಾಯಕರನ್ನ ನೆನೆಸ್ಕೊಂಡು ನಾವೇನೇ ಪೂಜೆ ಮಾಡಿದರೂ ಕೂಡ ಒಳ್ಳೆಯದಾಗತ್ತೆ ಅಂತ, ಆಯಿತಾ. ನಾನು ಆ ಬಾಕ್ಸ್ ಇತ್ತಲ್ವಾ, ಆ ಬಾಕ್ಸನ್ನ ಅಷ್ಟೇ ಇಡ್ತಾ ಇದ್ದೆ. ನಾನು ಮಲಗೋ ಜಾಗದಲ್ಲಿ ಪಕ್ಕದಲ್ಲೇ ಇಡ್ತಾ ಇದ್ದೆ. ಎದ್ದ ತಕ್ಷಣ ಅದೇ ಆಂಜನೇಯ ಸ್ವಾಮಿ ನೋಡೋದು, ಜೈ ಶ್ರೀರಾಮ್ ಜೈ ಆಂಜನೇಯ ಅಂತಲೇ ನಾನು ಈಗಲೂ ಕೂಡ ದಿನವನ್ನು ಶುರು ಮಾಡುವಂಥದ್ದು. ಎದ್ದ ತಕ್ಷಣ ನಾನು ಅದನ್ನೇ ಹೇಳೋದು, ಶ್ರೀ ಗುರು ರಾಘವೇಂದ್ರ ಅಂತ, ಆಯಿತಾ. ನಾನು ನೋಡಿ 2 ಊದಿನ ಕಡ್ಡಿನ ಹಚ್ಚಿ ನಾನು ಸ್ನಾನ ಎಲ್ಲ ಮಾಡಿ ಅಷ್ಟೇ ಪೂಜಿಸ್ತಾ ಬರ್ತಾ ಇದ್ದೆ. ಇನ್ನು ಸೂರ್ಯದೇವ್ರನ್ನ ಪೂಜಿಸ್ತಾ ಇದ್ದೆ. ಸೂರ್ಯದೇವರಿಗೆ ಪೂಜಿಸೋದಂದ್ರೇನು 2 ಊದಿನ ಕಡ್ಡಿನ ಬೆಳಗೋದು. ದೀಪ ಕೂಡ ಹಚ್ತಾ ಇರಲಿಲ್ಲ ನಾನು ಮನೆಯಲ್ಲಿ. ಕಸ ಗುಡಿಸ್ತಾ ಇದ್ದೆ, ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಎಲ್ಲ ರೂಮಲ್ಲೆಲ್ಲ ಶುಚಿ ಮಾಡಿಬಿಟ್ಟು ಕ್ಲೀನಾಗಿ ಕೂಡ ಒರೆಸ್ತಾ ಇರಲಿಲ್ಲ. ನಾನು ಅಷ್ಟೇ ಮಾಡ್ಕೊತ ಇದ್ದೆ. ನನಗೆ ಗೊತ್ತಿರಲಿಲ್ಲ ಆವಾಗ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಆದರೆ ಮನೆ ದೇವರ ಹೆಸರು, ವಿನಾಯಕರ ಹೆಸರು, ಆಂಜನೇಯ ಸ್ವಾಮಿಯ ಹೆಸರು. ಯಾಕಂದರೆ ವಿನಾಯಕರು ಕೂಡ ನನಗೆ ಅಷ್ಟೇ ಸಪೋರ್ಟಾಗಿ ನಿಂತಂಥದ್ದು, ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಥರ ಕಾಪಾಡ್ತಾಯಿದ್ರು. ಆಂಜನೇಯ ಸ್ವಾಮಿ ಅಂತೂ ನನ್ನ ಆರಾಧ್ಯ ದೇವರು, ಅವರಂತೂ ನನಗೆ ಆಗದಿರೋ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ನನಗೆ. ಆಮೇಲೆ ಇದು ಸೇವೆ ಏನಾಯಿತು ಅಂದರೆ, ಚಿಕ್ಕ ಬಾಕ್ಸಿಂದ ಒಂದು ಫೋಟೋ ಬರೋಕ್ಕೆ ಶುರುವಾಯಿತು. ಪ್ರೀತಿಯಿಂದ ನನಗೆ ವಿನಾಯಕರ ಒಂದು ಮೂರ್ತಿ ಬಂತು, ಆಂಜನೇಯ ಸ್ವಾಮಿ ಮೂರ್ತಿ ಬಂತು ಮನೆಗೆ. ಆಮೇಲೆ ನಮ್ಮ ಮನೆ ದೇವರ ಫೋಟೋ ಕೂಡ ನನ್ನ ಹತ್ರ ಇರಲಿಲ್ಲ, ಮೊಬೈಲಲ್ಲಿ ಮಾತ್ರ ಇತ್ತು. ಫೋಟೋ ಕೂಡ ಮಾಡಿಸ್ಕೊಂಬಂದೆ ನಾನೇ. ಮಾಡಿಸ್ಕೊಂಬಂದಮೇಲೆ 1 ತಿಂಗಳು 30 ದಿನಗಳಲ್ಲಿ
ನನಗೆ ಹೆಂಗಾಯಿತು ಅಂದರೆ ಫೋಟೋಗೆ ಹೂ ಇಡೋಕ್ಕೆ ಶುರು ಮಾಡಿದೆ. ಹೂ ಕೊಡಬೇಕು ದೇವರಿಗೆ, ಆಮೇಲೆ ಬರೀ ಊದಿನ ಕಡ್ಡಿ ಹಚ್ತಾ ಇದೆ, ಧೂಪ ಇಡಬೇಕಂತ ಗೊತ್ತಾಯಿತು. ನನ್ನ ಜರ್ನಿ ಹೇಳ್ತಾ ಇದ್ದೀನಿ ನಿಮಗೆ, ಯಾವ ರೀತಿ ಒಂದು ಯಾವುದು ಇದು ಭಕ್ತಿ ಮಾರ್ಗ ಹೆಂಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹೂ ಇಡಬೇಕನ್ನೋದು ಅಂದರೆ ನೋಡಿದ್ದೆ ಬೇರೆಯವ್ರು ಮಾಡೋದು, ನಾವು ಮಾಡಿರಲಿಲ್ಲಲ್ಲ. ನಮ್ಮ ಮನೇಲೆ ಜಾಗನ ಕ್ಲೀನಾಗಿ ಇಡಬೇಕಪ್ಪ, ದೇವ್ರಿದ್ದಾರೆ ಅಂತ ಪೂಜಿಸ್ತಾ ಬಂದೆ. ಆಮೇಲೆ ನಾನು ವಿಡಿಯೋಸ್ ಕೂಡ ಶುರು ಮಾಡಿದೆ. ವಿಡಿಯೋಸ್ ಶುರು ಮಾಡಿದಾಗ ನನ್ನ ವಾಯ್ಸ್ನ ರಾಯರ ಫೋಟೋಗಳಿಗೆ, ರಾಯರ ಒಂದು ದೇವಸ್ಥಾನ ಇರುತ್ತಲ್ವ, ರಾಯರ ಮಠ ಇರುತ್ತಲ್ಲ, ಅಲ್ಲಿ ಹೋದವರೆಲ್ಲ ನನ್ನ ವಾಯ್ಸ್ನ ಕೆಲವೊಂದು ಮೋಟಿವೇಶನ್ ಲೈನ್ಸ್ ಹೇಳೋಕ್ಕೆ ಶುರು ಮಾಡಿದೆ ನಾನು, ಇಷ್ಟು ಪೂಜೆ ಮಾಡ್ತಾ. ಅಲ್ಲಿಂದ ರಾಯರ ಮಠದಲ್ಲಿ ಹೋದಾಗ ನನ್ನ ವಾಯ್ಸ್ನ ರಾಯರ ಫೋಟೋಗೆ ಅಥವಾ ಯಾರಾದರೂ ಮನೇಲಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ನನ್ನ ವಾಯ್ಸ್ನ ಕೊಡ್ತಾಯಿದ್ರು. ಅಂದರೆ ನಾನು ಇವಾಗ ರೀಲ್ಸ್ ಮಾಡಿ ಹಾಕಿರ್ತೀನಲ್ಲ, ಅದೇ ಆಡಿಯೋನ ಯೂಸ್ ಮಾಡಿ ಮಾಡ್ತಾಯಿದ್ರು. ಆವಾಗ ಯಾರು ನನ್ನ ಜೊತೆಗೆ ನಿಂತಿದ್ರು ಅಂತ ಹೇಳಿದ್ನಲ್ಲ, ಅವ್ರು ನನಗೆ ಹೇಳಿದಂಥದ್ದು, ನೀನು ರಾಯರಿಗೆ ತುಂಬ ಭಯ ಪಡ್ತೀಯ ಗೊತ್ತಪ್ಪ ನನಗೆ, ಆದರೆ ನನಗನ್ನಿಸ್ತಾ ಇದೆ ರಾಯರ ಅನುಗ್ರಹ ನಿನಗಾಗ್ತಾ ಇದೆ. ನೀನು ಮಂತ್ರಾಲಯಕ್ಕೂ ಕೂಡ ಹೋಗಿ ಬಂದಿದ್ದೀಯಾ, ಕನ್ಸಲ್ಲಿ ರಾಯರು ಬಂದಿದ್ರಂತ ಹೇಳಿದೀಯಾ ನನಗೆ ಹಿಂದೆ, ಅದಕ್ಕೆ ನಿನಗೆ ರಾಯರ ಅನುಗ್ರಹ ಆಗ್ತಾ ಇದೆ, ರಾಯರ ಬಗ್ಗೆ ಒಂದು ವಿಡಿಯೋ ಮಾಡು ಅಂದರು. ರಾಯರ ಬಗ್ಗೆ ಒಂದು ಚಿಕ್ಕದಾದ ರೀಲ್ಸ್ ಮಾಡಿದೆ. ಫಸ್ಟು ರೀಲ್ಸೇ ನಂದು ವ್ಯೂಸ್ ಅಂತ ಹೇಳ್ತಾ ಇಲ್ಲ, ರೀಚ್ ಚೆನ್ನಾಗಾಯಿತು. ಒಂದು 2 ಲಕ್ಷ ಜನ ನೋಡಿದರು. ತುಂಬ ಚೆನ್ನಾಗಿ ರಾಯರಿದ್ದಾರೆ ಅಂತ ಎಲ್ಲರೂ ಕಮೆಂಟ್ ಮಾಡಬೇಕಾದ್ರೆ ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿ ಕಣ್ಣಲ್ಲಿ ನೀರು ಕೂಡ ಬಂತು. ಮೊದಲಿನ ಥರ ಇಲ್ಲ, ನೀನು ಮಾಡು ಅಂತ ಹೇಳಿದರು. ಯಾರು ನನ್ನ ಜೊತೆಯಲ್ಲಿ ನನ್ನ ಲೈಫ್ ಜರ್ನಿಲಿ ನನಗೆ ಸಪೋರ್ಟಾಗಿದ್ದಾರೆ ಅಂತ ಅನ್ನಲ್ಲ, ಅವ್ರದ್ದು ಕೂಡ ತುಂಬ ಬೆಂಬಲ ಇದೆ. ಯಾಕಂತ ಅಂದರೆ ಅವರೇ ಒಬ್ಬರ ಕಡೆಯಿಂದ ಮಂತ್ರಾಲಯಕ್ಕೆ ನನ್ನ ಹೆಸರ ಮೇಲೆ ಒಳ್ಳೇದಾಗಲಿ ಅಂತ 51 ರೂಪಾಯಿ ಕೊಟ್ಟು ಕಳಿಸಿದ್ದು ಅವರು, ಆಯಿತಾ, ಅವರೇ ಕೊಟ್ಟು ಕಳಿಸಿದ್ದು. ಈಗಿನ ಕಾಲದಲ್ಲಿ ಒಳ್ಳೇದಾಗಲಿ ಅಂತ ಯಾರು ಬಯಸೋರು ಇರ್ತಾರಲ್ಲ ನಮ್ಮ ಜೊತೆಗೆ, ಅವ್ರನ್ನ ಯಾವತ್ತೂ ಕೂಡ ನಾವು ಕಳ್ಕೊಬಾರ್ದಂತೆ. ಈ ಜೀವ ಇರೋರಿಗೂ ಕೂಡ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಅವ್ರು ಕಳಿಸಿದ ಮೇಲೆ ಬರ್ತಾ ಬದಲಾವಣೆ ಆಗ್ತಾ ಶುರುವಾಯಿತು. ಏನು ಕಷ್ಟಗಳಿತ್ತಲ್ಲ ಒಂದೊಂದಾಗಿ ದೂರ ಆಗ್ತಾ ಹೋಯಿತು. ಆಮೇಲೆ ರಾಯರ ಬಗ್ಗೆನೇ ವಿಡಿಯೋಸ್ ಮಾಡಬೇಕು, ರಾಯರ ಚರಿತ್ರೆ ತಿಳ್ಕೊಂಡೆ. ರಾಯರು ಏನೆಲ್ಲ ಕಷ್ಟವನ್ನು ಪಟ್ಟಿದ್ದಾರೆ, ಏನೆಲ್ಲ ಭೂಮಿ ಮೇಲೆ ಪಟ್ಟಿದ್ದಾರೆ ಕಷ್ಟಗಳನ್ನು. ರಾಯರು ಒಂದು ಊಟವನ್ನು ಕೂಡ ನೆಮ್ಮದಿಯಾಗಿ ಮಾಡ್ತಾ ಇರಲಿಲ್ಲ ಅಂತ, ಅಷ್ಟೊಂದು ಕಷ್ಟಗಳಿತ್ತು ರಾಯರಿಗೆ ಅಷ್ಟೊಂದು ಕಷ್ಟಗಳಿತ್ತು. ಆ ಕಷ್ಟದಲ್ಲೂ ಕೂಡ ರಾಯರು ಒಂದು ದಿನ ಏನು ಯೋಚನೆ ಮಾಡಿದ್ರಂದರೆ, ನಾನೇ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಜನಗಳಿಗೆ ಎಷ್ಟೊಂದು ಕಷ್ಟ ಇದೆ ಅಲ್ಲ, ನನ್ನಂಗನೇ ಎಷ್ಟು ಜನಗಳು ಕಷ್ಟಪಡ್ತಾ ಇರ್ಬೋದಲ್ಲ, ಎಷ್ಟು ಜನ ಕಣ್ಣೀರಾಗ್ತಾ ಇದೆ ಈ ಕಷ್ಟದಿಂದ ನಾನು ಹೆಂಗಾರ ಅವ್ರಿಗೆ ಮುಕ್ತಿ ಕೊಡಬೇಕಲ್ಲ, ನಾನು ಏನು ಮಾಡಬಲ್ಲೆ ಅಂತ ರಾಯರು ಒಂದಿನ ಕಣ್ಣೀರು ಹಾಕೊಂಡು ಕೂತ್ಕೊಂಡಿರ್ತಾರೆ. ಈ ಕಡೆ ಹೆಂಡತಿ ಮಗು, ರಾಯರಿಗೆ ಮದುವೆ ಕೂಡ ಆಗಿರುತ್ತೆ, ಹೆಂಡತಿ ಮಗು ಈ ಕಡೆ ಸನ್ಯಾಸತ್ವ ಸ್ವೀಕರಿಸೋಕ್ಕೂ ಕೂಡ ಆಗಲ್ಲ. ಏನಪ್ಪ ಮಾಡಲಿ, ನನ್ನ ಹೆಂಡತಿ ಬೇರೆ ನನ್ನ ಮೇಲೆ ತುಂಬಾ ಪ್ರಾಣ ಇಟ್ಕೊಂಡಿದ್ದಾಳೆ, ನಾನು ಏನು ಮಾಡಲಿ, ಮಗು ಕೂಡ ಇದೆ ನನಗೆ, ಏನು ಮಾಡಲಿ ಅಂತ ರಾಯರು ಚಿಂತೆ ಮಾಡ್ಕೊಂಡಿರ್ಬೇಕಾದ್ರೆ ಅವಾಗ ಸರಸ್ವತಿ ದೇವಿ ರಾಯರಿಗೆ ಪ್ರತ್ಯಕ್ಷ ಆಗುವಂಥದ್ದು. ರಾಯರ ಕಣ್ಮುಂದೆ ಪ್ರತ್ಯಕ್ಷ ಆಗಿ ಅವಾಗ ಹೇಳುವಂಥದ್ದು, ಆ ದೇವಿ ಹೇಳುವಂಥದ್ದು ಏನಂತ ಅಂದರೆ, ನೀನು ಜಗತ್ತಿನ ಉದ್ಧಾರಕ್ಕಾಗಿಯೇ ಹುಟ್ಟಿದೆಯಪ್ಪ, ನೀನೇ ಸನ್ಯಾಸತ್ವ ಸ್ವೀಕರಿಸ್ದೇನೆ ಹೆಂಡತಿ ಮಗು ಅಂತ ಕುತ್ಕೊಂಡ್ಬಿಟ್ರೆ ಜಗತ್ತನ್ನು ಉದ್ಧಾರ ಮಾಡೋದು ಯಾರು ಅಂತ ಹೇಳಿದಾಗ ರಾಯರು ಆ ತಾಯಿ ಇಚ್ಛೆ ಅಂತೆ. ಅಂದರೆ ತಾಯಿ ಹೇಳ್ತಾಳೆ, ನೀನು ಜಗತ್ತಿನ ಉದ್ಧಾರಕ್ಕಾಗಿ ನೀನು ಮುಂದೆ ಹೋಗು, ಸನ್ಯಾಸತ್ವ ಸ್ವೀಕರಿಸು, ನಿನ್ನ ನಾಲಿಗೆಯಲ್ಲಿ ನಾನು ಇರ್ತೀನಿ, ನೀನು ಆಡುವಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಸತ್ಯ ಬರುವಂತೆ ನಾನು ಮಾಡ್ತೀನಿ, ನೀನು ಯಾರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಅವ್ರಿಗೆ ಒಳ್ಳೇದಾಗೋ ಥರ ನಾನು ಮಾಡ್ತೀನಿ, ನಿನ್ನ ನಾಲಿಗೆಯಲ್ಲಿ ನಾನು ಇರ್ತೀನಿ ಅಂತ ಸರಸ್ವತಿ ದೇವಿ ಹೇಳ್ತಾರಂತೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದು ಸರಸ್ವತಿ ದೇವಿ ಮಗ ರಾಯರು ಅಂತ. ಅದಕ್ಕಾಗಿ ಯಾವಾಗ ನಾನು ನಮ್ಮ ಒಂದು ಇದರಲ್ಲಿ ಹಿರಿಯರದು ಕೂಡ ತುಂಬ ಇದೆ. ನಮ್ಮ ಒಂದು ತಂದೆ ಅಂತ ಏನು ಹೇಳಿದೆ, ನಮ್ಮ ದೊಡ್ಡಪ್ಪ ಅಂತ ಏನು ಹೇಳಿದ್ನಲ್ವ, ಅವರು ನಮ್ಮ ತಂದೆಯವರು ಪೂಜಿಸ್ತಾ ಬಂದರು. ಅವರಿಂದ ನನಗೆ ಒಂದು ಪೂಜೆ ಸೇವೆ ಸಿಕ್ತು. ಯಾಕಂದರೆ ಕಂಟಿನ್ಯೂ ನಾವು ಮಾಡ್ಕೊಂಡು ಹೋಗ್ಬೇಕಲ್ವ, ಅವರು ನಮ್ಮ ಜೊತೆಗಿಲ್ಲ. ಈಗ ಒಂದು ಸೇವೆನ ಕೊಟ್ಟರು ಅವರೊಂದು, ನನ್ನ ಪಾಲಿಗೆ ಅದು ಅಮೃತ, ಅದು ಅವ್ರು ಪೂಜೆ ಸೇವೆ ಮಾಡಿರ್ತಕ್ಕಂಥದ್ದು ಅಮೃತ ನಮಗೆ ಕೊಟ್ಟಿದ್ದಾರೆ, ಅದನ್ನು ಕಾಪಾಡ್ಕೊಂಡು ಹೋಗಬೇಕು, ಅದು ರಾಯರ ಸೇವೆಯಲ್ಲಿ ಹೋಗ್ಬೇಕಂತ ಒಂದು ಇಚ್ಛೆ ಆಗಿತ್ತು. ಅಲ್ಲಿಂದ ನಾನೇನಾಯಿತು, ಸಾಲದ ಬಾಧೆಯಿಂದ ಹೆಂಗೆ ಎದುರಿಸ್ಬೋದು, ನಾನು ಹಿಂಗೆ ಕಣ್ಣೀರು ಹಾಕೊಂಡ್ರೆ ಹೆಂಗಾಗುತ್ತೆ, ನಾನೇ ಜೀವನ ಸಾಕನ್ಕೊಂಡ್ರೆ ನಮ್ಮ ಮನೆಗೆ ದಿಕ್ಕ್ಯಾರು, ಇರೋದು ಒಬ್ಬನೇ ಮಗ ನಾನೇ ಏನಾರ ಮಾಡ್ಕೊಂಬಿಟ್ರೆ ನಮ್ಮ ಮನೆಗೆ ದಿಕ್ಕ್ಯಾರು ಅಲ್ವಾ. ನನ್ನನ್ನೇ ನಂಬ್ಕೊಂಡು ತಂದೆ ತಾಯಿ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ನನ್ನ ಕುಟುಂಬ ಇದೆ, ಅವರೆಲ್ಲ ಏನಾಗಬೇಡ, ನನ್ನ ಕುಟುಂಬಕ್ಕೆ ನಾನೇ ಧೈರ್ಯ. ನಿಜವಾಗ್ಲೂ ಈಗ ನಾನೇ ಇಲ್ಲ ಅಂತಂದರೆ ಅವ್ರು ಹೆಂಗಿರೋದು, ನನ್ನನ್ನು ನಂಬ್ಕೊಂಡವ್ರು ಹೆಂಗೆ? ಬೇಡ, ದೇವರಿದ್ದಾರೆ. ಯಾವಾಗ ಸತ್ಯವಾಗ್ಲೂ ಹೇಳ್ತೀನಿ, ರಾಯರನ್ನ ನಾನು ಪೂಜಿಸೋಕೆ ಶುರು ಮಾಡಿದ್ನೋ ನಿಜವಾಗ್ಲೂ ಕೂಡ ಒಂದು 5 ವರ್ಷ ಕಷ್ಟಪಟ್ಟಿದ್ದೀನಿ ನಾನು. ದೇವರೇ ಇಲ್ವೇನೋ, ನಾನು ಸುಮ್ಮನೆ ಪೂಜೆ ಮಾಡ್ತಾಯಿದ್ದೀನೋ ಏನೋ, ಸುಮ್ಮನೆ ನಾನು ಮಾಡ್ತಾಯಿದ್ದೀನೇನೋ ಅನ್ನಿಸ್ತಾ ಇತ್ತು. ಆದರೆ ಅದರೆಲ್ಲ ಬದಲಾವಣೆಗಳನ್ನ ನಾನು ಇವಾಗ ನೋಡ್ತಾ ಇದ್ದೀನಿ.
ನಿಜವಾಗ್ಲೂ ನೋಡ್ತಾ ಇದ್ದೀನಿ. ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ನಾವು ಯಾವುದೋ ಒಂದು ಏನೋ ನಮ್ಮ ಲೈಫು ಏನೋ ಒಂದು ಜಾಬ್ನ ಮಾಡ್ಕೊಂಡು ಏನೋ ಒಂದು ಮುಂದೆ ಹೋಗ್ತಾ ಇರ್ತೀವಿ. ಕಷ್ಟಗಳನ್ನ ನಿಭಾಯಿಸೋಕೆ ಆಗಲ್ಲ ಅಂದಾಗ ದೇವರು ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟು ನಮ್ಮ ಜೊತೆಗೆ ನಿಂತಾಗ ಅದು ಸಂತೋಷ ಇದೆಯಲ್ಲ, ಆ ಸಂತೋಷ ನನಗೆ ಹಿಂದೆ ನಾನೊಂದು ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೆ, ಇವಾಗಲೂ ಕೂಡ ಹಾಕ್ತೀನಿ ನೋಡಿ. ನನಗೆ ಚಾಕ್ಲೇಟಿ ರಾಯರ ಮಠದಲ್ಲಿ ಅಲ್ಲಿ ಗುರುಗಳು ನನಗೆ ಶಾಲ್ ಹೊಚ್ಚಿ ಮತ್ತು ರಾಯರ ಫೋಟೋವನ್ನು ಕೊಟ್ಟು ನನಗೆ ಸನ್ಮಾನ ಕೂಡ ಮಾಡಿದರು, ಆಶೀರ್ವಾದ ಕೂಡ ಮಾಡಿದರು. ನಮ್ಮಂಥ ಚಿಕ್ಕವರಿಗೆ ಅದು ತುಂಬಾ ದೊಡ್ಡ ಉಡುಗೊರೆ. ಅದು ರಾಯರ ಕಡೆಯಿಂದ ಸಿಕ್ಕಿದ್ದು. ಅದು ಗುರುವಾರ ದಿನ ರಾಯರ ಮಠದಲ್ಲಿ ಸನ್ಮಾನ ಮಾಡಿ ರಾಯರ ಒಂದು ಫೋಟೋವನ್ನು ಕೊಟ್ಟು ಕಳಿಸಿದ್ರು, ಒಳ್ಳೇದಾಗಲಿ ಅಂತ. ಅದಂತೂ ನಮ್ಮಂಥವ್ರ ಪಾಲಿಗಿದೆಯಲ್ಲ, ನಿಜವಾಗ್ಲೂ ಕೂಡ ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಆ ಸಂತೋಷ ಮತ್ತೆ ಸಿಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅಷ್ಟೊಂದು ಸಂತೋಷ ಗುರುಗಳ ಅನುಗ್ರಹ ಆಗಿದ್ದು. ಈಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗುರುಗಳಿದ್ದಾರೆ. ನನಗೇನೇ ಕಷ್ಟ ಬರಲಿ ಇದ್ದಾರೆ ಅನ್ನುವಂಥ ನಂಬಿಕೆನ ನಾನು ಇಟ್ಕೊಂಡಿದ್ದೀನಲ್ಲ, ಅದು ಎಂಥ ಬೆಟ್ಟದಷ್ಟು ಕಷ್ಟ ಇದ್ದರೂ ಕೂಡ ಅದು ಕ್ಷಣದಲ್ಲೇ ಕರಗೋಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಷ್ಟೊಂದು ಸಪೋರ್ಟಾಗಿ ನನಗೆ ರಾಯರು ನಿಂತಿದ್ದಾರೆ. ರಾಯರು ನಂಬಿದ ಮೇಲೆ ನಿಜವಾಗ್ಲೂ ನಾನು ಜರ್ನಿ ಕೂಡ ಅದೇ ಹೇಳ್ತಾ ಇದ್ದೀನಲ್ವಾ, ಹಿರಿಯರ ಹಬ್ಬಗಳನ್ನು ಸರಿಯಾಗಿ ಮಾಡ್ಕೊಂಬಂದು ಮನೆ ದೇವ್ರನ್ನ, ವಿನಾಯಕರನ್ನ, ನಿಮ್ಮ ಆರಾಧ್ಯ ದೇವ್ರು ಯಾರಿದ್ದಾರೆ, ಇಷ್ಟ ದೇವ್ರು ಯಾರಿದ್ದಾರೆ ಅವ್ರನ್ನ ಮನಸಾರೆ ನೀವು ಪೂಜಿಸ್ತಾ ಬಂದರೆ ಯಾರ ಹತ್ರನೂ ನೀವು ಕಷ್ಟಗಳನ್ನ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಯಾರ ಹತ್ರನೂ ನೀವು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಯಾರ ಹತ್ರ ಕೂಡ ನೀವು ಕೈ ಚಾಚುವಂಥ ಪರಿಸ್ಥಿತಿ ಕೂಡ ಬರೋದಿಲ್ಲ. ಇವತ್ತು ಸಾಲ ಆಗಿದೆ, ಮನೆನ ನಿಭಾಯಿಸ್ತಾ ಇದ್ರೆ, ಏನೋ ಬಿಸ್ನೆಸ್ ಇತ್ತು ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ, ಅಥವಾ ಏನೋ ಒಂದು ಚಿಕ್ಕದಾದಂಥ ಹೋಟ್ಲ್ ಇಟ್ಕೊಂಡಿದ್ದೀರಾ ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ, ಬಟ್ಟೆ ಅಂಗಡಿ ಇದೆ ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ, ಅಥವಾ ಏನೋ ಒಂದು ಆಟೋ ಇಟ್ಕೊಂಡಿದ್ದೀರಾ ಅದು ಕೂಡ ಸರಿಯಾಗಿ ನಡೀತಾ ಇಲ್ಲ, ಏನೋ ಒಂದು ಟಾಟಾ ಎ ಸಿ ಇದೆ, ಏನೋ ಒಂದು ವೆಹಿಕಲ್ ಇದೆ, ಅಥವಾ ಏನೋ ಒಂದು ಚಿಕ್ಕ ಪುಟ್ಟಂಥ ಅಂಗಡಿಗಳನ್ನ ಮಾಡ್ಕೊಂಡಿದ್ದೀರಾ, ಅಥವಾ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ. ರಾಯರನ್ನ ಪೂಜಿಸ್ತಾ ಬನ್ನಿ. ನೀವು ಎಲ್ಲಿ ಕೆಲಸವನ್ನು ಮಾಡ್ತಿದ್ದೀರೋ ಅದರಲ್ಲೇ ಸಕ್ಸಸ್ ಕೊಡ್ತಾರೆ. ಹಿಂಗೆ ಇರಲ್ಲ. ನಾನು ಒಂದೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ರಾಯರನ್ನ ನೀವು ನಂಬಿ ಪೂಜಿಸ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸು ಅಷ್ಟೇ ನಿಷ್ಕಲ್ಮಶವಾಗಿದೆ. ಯಾಕಂತ ಅಂದರೆ ರಾಯರೇ ಇಷ್ಟಪಟ್ಟು ಸೇವೆನ ತಗೊತಾ ಇದ್ದಾರೆ. ಸುಮ್ಮನೆ ರಾಯರನ್ನ ಎಲ್ಲರೂ ಕೂಡ ಪೂಜಿಸೋಕ್ಕಾಗಲ್ಲ. ನಾನು ಮೊದಲು ಇಷ್ಟೆಲ್ಲ ಮಾಡ್ಕೊಂಬಂದು ಆಮೇಲೆ ರಾಯರ ಪಾದವನ್ನು ಹಿಡಿದಿದ್ದು. ಎಲ್ಲ ದೇವರು ಸೇರಿ ನನಗೆ ರಾಯರಂಥ ಗುರುಗಳನ್ನು ಕೊಟ್ಟಿದ್ದು. ರಾಯರು ಹೆಂಗೆ ಅಂತ ಅಂದರೆ, ನಮ್ಮ ಕಷ್ಟಗಳು ಏನೇ ಇದ್ರೂ ಕೂಡ ತೊಗೊಂಡೋಗಿ ಅವರು ಮಡಿಯಿಂದ ಊಟ ಕೂಡ ಮಾಡಲ್ಲ ರಾಯರು. ನಮ್ಮ ಕಷ್ಟಗಳನ್ನ ನಾವೇನು ರಾಯರ ಹತ್ರ ಹೇಳ್ತೀವಲ್ವಾ, ಇವತ್ತು ನೀವು ಸಂಜೆ ಹೋಗಿ ರಾಯರ ಮಠದಲ್ಲಿ ಹೋಗಿ ಹೇಳ್ಕೊಂಬಂದಿದ್ದೀರಾ, ರಾಯರು ಬೆಳಗ್ಗೆ ಊಟ ಕೂಡ ಮಾಡ್ದಂಗೆ ಮಡಿಯಿಂದ ದೇವರ ಪಾದಕ್ಕೆ ಇಡ್ತಾರೆ. ದೇವರ ಪಾದಕ್ಕೆ ನಮ್ಮ ಕಷ್ಟಗಳನ್ನ ಇಟ್ಟು ದೇವರಿಂದ ನಮಗೆ ಪುಣ್ಯವನ್ನು ಕೊಡುವಂಥವ್ರು ರಾಯರು. ನಮ್ಮೆಲ್ಲರ ಕಷ್ಟಗಳನ್ನ ತಗೊಂಡೋಗಿ ರಾಯರು ದೇವರ ಪಾದಕ್ಕೆ ಇಟ್ಟು ದಯವಿಟ್ಟು ಮಾಡಿಕೊಡಿ. ನಮ್ಮ ಮಧ್ಯೆ ದೇವರ ಮಧ್ಯೆ ಇರುವಂಥ ಗುರುಗಳವರು. ನಿಜವಾಗ್ಲೂ ಅವ್ರಿಗೋಸ್ಕರ ಏನನ್ನೂ ಸಹ ರಾಯರು ಯಾವತ್ತೂ ಬೇಡ್ಕೊಂಡಂಥವ್ರಲ್ಲ. ಎಲ್ಲವೂ ಕೂಡ ನಮಗೋಸ್ಕರನೇ. ಹೆಂಡತಿ ಮಗುವನ್ನೇ ಬಿಟ್ಟಿದ್ದಾರಂತ ಅಂದರೆ ಅವ್ರು ನಮಗೋಸ್ಕರ. ರಾಯರಿಗೆ ಅದಕ್ಕೆ ಅತ್ಯಂತ ದಯಾಳು ಅಂತ ಹೇಳೋದು. ಕರುಣಾಮಯಿ ರಾಯರು, ನಮ್ಮ ಕರುಣಾಮಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ದಯಾಳು ರಾಯರು. ಅವ್ರಿಗೋಸ್ಕರ ಯಾವತ್ತೂ ಬದುಕಿಲ್ಲ. ಅವರು ಇರೋದು ನಮಗೋಸ್ಕರನೇ. ಅವರು ಇವಾಗಲೂ ಕೂಡ ಉಸಿರಾಡ್ತಾ ಇದ್ದಾರೆ ರಾಯರು, ಇದಂತೂ ಸತ್ಯ. ಅವ್ರಿಗೆ 700 ವರ್ಷಗಳ ಕಾಲ ಅವ್ರು ನಮ್ಮ ಜೊತೆ ಇರುವಂಥವ್ರು. ಸಶರೀರವಾಗಿ ಇನ್ನೂ ಕೂಡ ಬೃಂದಾವನದಲ್ಲಿದ್ದಾರೆ. ಜೊತೆಗೆ ನನಗೆ ರಾಯರು ಮಂತ್ರಾಲಯದಲ್ಲೇ ಇದ್ದಾರೆ ಅನ್ನುವಂಥದ್ದಿಲ್ಲ. ಮಂತ್ರಾಲಯ ನಮಗೆ ಮೂಲ ಬೃಂದಾವನ. ದರ್ಶನ ಭಾಗ್ಯ ಸಿಗೋದೆ ನಮಗೆ ಕೋಟಿ ಜನ್ಮಗಳ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ತುಂಬ ದಿನ ಆಯಿತು ಹೋಗಿ ಬಂದು. ಆದರೆ ರಾಯರು ಕರ್ಸ್ಕೊತಾರೆ, ಆದಷ್ಟು ಬೇಗ ಮತ್ತೆ ಹೋಗಿ ಬರ್ತಾ ಇರ್ತೀವಿ. ಆದರೆ ನಾನು ಹೇಳುವಂಥದ್ದೇನೆಂದರೆ, ರಾಯರು ನಮ್ಮ ಸುತ್ತಮುತ್ತ ಇದ್ದಾರೆ. ಈ ಕ್ಷಣಕ್ಕೂ ಕೂಡ ನಮ್ಮ ಮಾತುಗಳನ್ನು ರಾಯರು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರ ಕಷ್ಟಗಳನ್ನು ಕೂಡ. ಯಾಕೆ ಇವತ್ತು ಇದನ್ನು ನಿಮ್ಮ ಹತ್ರ ಇಷ್ಟೊಂದು ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ, ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಲೈಫಲ್ಲೂ ಕೂಡ ನಾನು ತುಂಬಾ ಕಷ್ಟಪಡ್ತಾ ಬಂದಿದ್ದೀನಿ. ಆದರೆ ಇವಾಗ ಎಲ್ಲೋ ಒಂದು ಕಡೆ ನೆರಳಾಗಿ ರಾಯರು ನಿಂತಿದ್ದಾರೆ. ನಮಗೆ ದೊಡ್ಡವರು ಪೂಜೆ ಸೇವೆನ ಮಾಡಿ ನಮಗೊಂದು ಅವಕಾಶವನ್ನು ಕೊಟ್ಟರು. ಅದರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮ್ಗೆ ಒಳ್ಳೇದಾಗ್ತಾ ಇದೆ. ದೇವರ ಪಾದವನ್ನು ಹಿಡಿಯೋಕ್ಕೆ ಹಲವಾರು ರೀತಿಯ ದಾರಿಗಳಿದೆ. ನಾನು 5 ವರ್ಷ ಯಾವುದೇ ರೀತಿಯ ಬದಲಾವಣೆಗಳನ್ನ ನೋಡಿಲ್ಲ ನಾನು ಫಸ್ಟು. ಆದರೆ ಬರ್ತಾ ಅದರ ಒಂದು ಬದಲಾವಣೆನ ನಾನು ನೋಡಿದೆ, ಕಣ್ಮುಂದೆ ನೋಡಿದೆ. ಒಂದು ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಕಣ್ಣಿಗೆ ಕಾಣದಿರುವಂಥ ಶಕ್ತಿಗಳು ಹಲವಾರಿದೆ. ಅದರಲ್ಲಿ ರಾಯರು ಕೂಡ ಒಬ್ಬರು. ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಏನೋ ಮಾಡ್ಕೋಬೇಕಂತ ಅನ್ಕೋಬೇಡಿ. ದಯವಿಟ್ಟು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ತುಂಬ ಜನಗಳ ಬಗ್ಗೆ ಇದನ್ನು ಕೇಳ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮ ಜೊತೆಗೆ ನಾನಿದ್ದೀನಿ. ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಜೊತೆಗೆ ನಾನಿದ್ದೀನಿ, ನಮ್ಮ ಜೊತೆಗೆ ರಾಯರಿದ್ದಾರೆ. ಖಂಡಿತ ಕೈ ಬಿಡೋದಿಲ್ಲ. ನಿಮ್ಮ ಮನೆ ದೇವರಿಗೆ ನೀವು ತುಂಬ ವರ್ಷಗಳಾಗಿದ್ದರೆ ದಯವಿಟ್ಟು ಹೋಗಿ ಬನ್ನಿ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಆಯಿತಾ? ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬೆಲ್ ಸೌಂಡ್ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಗಂಟೆ ಸೌಂಡು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗಂಟೆ ಸೌಂಡ್ ಕೂಡ ಬರ್ತಾ ಇದೆ. ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುವಂಥ ಸಮಯ ಬಂದಿದೆ. ಒಳ್ಳೆಯದಾಗಲಿ. ನಗ್ನಗ್ತಾ ಇರಿ. ನಮಸ್ಕಾರ.